ಗೀತಾ ಗೀತಾ ನೋಡು, ನೀನ್ ಯಾರು ಅಂತ ಬಾಯಿ ಬಿಟ್ರೆ ಈ ಕಾಡಿನಿಂದ ಮುಕ್ತಿ ಸಿಗುತ್ತೆ. ಅದೇ ಸುಳ್ಳು ಬಗಲಿದ್ರೆ ಈ ಪ್ರಪಂಚದಿಂದನೇ ಮುಕ್ತಿ ಕೊಡಿಸ್ಬೇಕಾಗುತ್ತೆ. ಎಷ್ಟೆಲ್ಲ ಹೇಳ್ಬೇಕು ನಿಮ್ಗೆ? ನಾವು ಕಾಲೇಜ್ ಸ್ಟೂಡೆಂಟು, ಟ್ರಿಪ್ ಬಂದಿರೋರು ಈ ಕಾಡಲ್ಲಿ ತಪ್ಪಿಸ್ಕೊಂಡಿದೀವಿ ಅಂತ. ಸತ್ಯ ಹೇಳ್ತಿದ್ರು ಯಾಕೆ ಇಷ್ಟೊಂದು ಸತಾಯಿಸ್ತಿದ್ದೀರಾ ನಮ್ಗೆ? ಹೌದು ಕಾಳಪ್ಪ ಸರ್, ನಾವಿಬ್ರು ಗಂಡ ಹೆಂಡತಿ ಅನ್ನೋದು ಎಷ್ಟು ಸತ್ಯನೋ ನಾವು ಸ್ಟೂಡೆಂಟ್ಸ್ ಅನ್ನೋದು ಅಷ್ಟೇ ಸತ್ಯ. ಮದುವೆ ಆಗಿ ಇಬ್ರು ಒಟ್ಟಿಗೆ ಓದ್ತಾ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ಓದ್ತಾ ಓದ್ತಾ ಮದುವೆ ಆಗ್ಬಿಟ್ವಿ. ಆದ್ರೆ ನಮ್ಮಿಬ್ರು ಸಂಸಾರ ಇನ್ನೂ ಶುರುವಾಗಿಲ್ಲ ಕಾಳಪ್ಪ ಸರ್. ನಾನಂತೂ ನನ್ನ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಹೆಸರು ನೋಡ್ಕೊಂಡ್ಬಿಟ್ಟಿದ್ದೀನಿ. ನಾವು ಎಳೆ ಜೀವಗಳು ಸಾರ್, ಕಾಡಲ್ಲಿ ಗುಂಡಿ ತೋಡಿ ಊತಾಕ್ಬೇಡಿ ಪ್ಲೀಸ್. ನೀನ್ ಹೆಂಡ್ತಿ ಅಂತ ಹೇಳಿದ್ರೆ ಅವಳಿಗೆ ಮೈ ಮೇಲೆ ಚೇಳರ್ದಂಗಾಗುತ್ತೆ. ಇದು ಶುದ್ಧ ಸುಳ್ಳು. ಏನ್ ಹೇಳ್ತಾ ಕೂದ್ರೆ? ಹೌದು ಬಾಸ್, ಫುಲ್ ಬೊಗಳೆ ಬಿಡ್ತಾ ಇದ್ದಾನೆ ಇವನು. ಹಂಗೇನಿಲ್ಲ ಕಾಳಪ್ಪ ಸರ್. ಮೊದ್ಲೇ ನನ್ನ ಹತ್ರ ಸತ್ಯ ಹೇಳಿದ್ರೆ ಪ್ರಾಣ ಭಿಕ್ಷೆ ಕೊಟ್ಟು ಕಳಿಸ್ತಾ ಇದ್ದೆ. ಆದ್ರೆ ಈ ಕಾಡುಗಳ ಕಾಳಪ್ಪನ ಹತ್ರನೇ ಆಡಾಗಲೇ ಸುಳ್ಳು ಹೇಳ್ತಾ ಇದ್ಯಾ. ಈ ಕಾಡುಗಳ ಕಾಳಪ್ಪನ ಹತ್ರ ಸುಳ್ಳು ಹೇಳಿ ಜೀವನನ ನರಕ ಮಾಡ್ಕೊಂಡ್ಬಿಟ್ರಿ. ಇನ್ನು ನನ್ನ ಕೈಲಿ ಏನೂ ಇಲ್ಲ, ಎಲ್ಲ ನನ್ನ ಮಗಳ ಕೈಲೇ ಬಿಟ್ಬಿಡ್ತೀನಿ. ಅವಳೇ ತೀರ್ಮಾನ ಮಾಡ್ತಾಳೆ. ಅವಳು ಬಾಯಿ ಬಿಡ್ಸೋದ್ರಲ್ಲಿ ಬಂಟ್ರು. ಏಯ್ ಕುದುರೆ, ಏನೋ ಮಕ ನೋಡ್ತಾ ಇದ್ಯಾ? ಕರಿ ಅವಳನ್ನ. ದಾಸವಾಳ ಗೀತಾ, ಯಾರೋ ದಾಸವಾಳ ಅಂತೆ. ಹೆಸರು ಕೇಳಿದ್ರೆ ಗೊತ್ತಾಗಲ್ವಾ ಹೂವಿನ ಥರ ಮನ್ಸಿರೋ ಹುಡುಗಿ ಅಂತ. ಅವಳೇನು ಮಾಡಕ್ ಸಾಧ್ಯ? ಆಯ್ತು ಕಳಪ್ಪ ಸರ್, ಕರೀರಿ. ನೋ ವಿಜಿ, ನಾನ್ ಮಾತ್ರ ಆ ಮಾತನ್ನ ಹೇಳಲ್ಲ ಅಂದ್ರೆ ಹೇಳಲ್ಲ ಅಷ್ಟೇ. ಓಕೆ, ಹಾಗಾದ್ರೆ ನಾನು ಹೇಳಲ್ಲ. ವಿಜಿ ಪ್ಲೀಸ್ ನಮ್ ಕಷ್ಟನ ಅರ್ಥ ಮಾಡ್ಕೋ ವಿಜಿ. ಗೀತಾ, ನಿನಗೆ ಕಷ್ಟ ಆಗ್ತಿರ್ಬೋದು, ಆದ್ರೆ ನನಗೆ ಪರಮಾನಂದ ಸುಖ ಆಗ್ತಿದೆ ಗೀತಾ. ಬೆನ್ ಟಚ್ ಆದ್ರೂ ಇಷ್ಟೊಂದು ಸುಖ ಅಂತ ಇವತ್ತೇ ಗೊತ್ತಾಗಿದ್ದು. ಆಹಾ, ಏನ್ ಖುಷಿ ಆಗ್ತಿದೆ. ನಿನಗಾಗ್ತಿಲ್ಲ ಗೀತಾ? ಅಮ್ಮ, ಅಯ್ಯೋ, ಹುಚ್ಚಾಟ ಸಾಕು ವಿಜಿ. ಮಾವ ಮಿನಿಸ್ಟರ್ ಅಂತ ಹೋಗಿ ಹೇಳು. ಏನಂದ? ಮಾವ ಮಿನಿಸ್ಟರ್ ಅಂತ ಹೋಗಿ ಹೇಳು. ಇನ್ನೊಂದ್ಸತಿ ಹೇಳು, ಏನಂದ? ವಿಜಿ, ನಿಮ್ಮಪ್ಪ ಮಿನಿಸ್ಟರ್ ಅಂತ ಹೇಳ್ದೆ ಅಷ್ಟೇ. ಕಳ್ಳಿ, ಮಾವ ಅಂತ ನೀನೇ ತಾನೇ ಹೇಳಿದ್ದು, ಈಗ ತಿರುಗಿಸ್ತಿದ್ಯಾ? ಅಯ್ಯೋ,
ಎಲ್ಲ ನನ್ನ ಕರ್ಮ ವಿಜಿ. ಅಯ್ಯೋ ದೇವ್ರೆ, ಯಾಕ್ರಿ? ಯಾಕೆ ಗೀತನ್ ಜಾತಕ ಹೀಗೆ ಬಿಸಾಕ್ತಾ ಇದ್ದೀರಾ? ನನ್ನ ಕರ್ಮಕ್ಕೆ. ಸುಬ್ಬಯ್ಯ ಭಟ್ರ ಹತ್ರ ಗೀತನ್ ಜಾತಕ ತೋರ್ಸಕ್ ಹೋಗಿದ್ದೆ. ಅವ್ರು ಏನಂದ್ರು? ಸುಶೀಲಾ, ಗೀತಾ ಯಾರು ಕಾಲೇ ಇಡಕ್ಕಾಗ್ದಿರಂತ ಜಾಗದಲ್ಲಿ ಇದ್ದಾಳಂತೆ ಕಣೆ. ಅಯ್ಯೋ ದೇವ್ರೆ, ತುಂಬಾ ಅಪಾಯದಲ್ಲಿದ್ದಾಳೆ. 90% ಅವಳು ಬರೋದೇ ಅನುಮಾನ ಅಂದ್ಬಿಟ್ರು ಕಣೆ. ಅಯ್ಯೋ ಭಗವಂತ, ವೆಂಕಟರಮಣ, ತಲೆ ಕೆಟ್ಟೋಗ್ತಿದೆ ಕಣೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಅಯ್ಯೋ ದೇವ್ರೆ, ರೀ ನಮ್ ಗೀತನ್ ಜೊತೆ ಅಳಿಯಂದ್ರು. ಅಲ್ಲ, ಅದು ವಿಜಿ ಕೂಡ ನಮ್ ಗೀತನ್ ಜೊತೆ ಇದಾನಲ್ಲ, ಅವನು ನಮ್ ಗೀತನ ಹುಷಾರಾಗಿ ಕರ್ಕೊಂಡ್ಬರ್ತಾನ ಅಥವಾ ಅವನು ಅಪಾಯದಲ್ಲಿದ್ದಾನ ರೀ? ಅವನೇನಾದ್ರೂ ಆಗ್ಲಿ, ಎಕ್ಕುಟ್ಟೋಗ್ಲಿ, ನನಗೇನು ಚಿಂತೆ ಇಲ್ಲ. ನೀನು ಉಸಿರಿಗೆ 3 ಸರಿ ಅವನ ಹೆಸರು ತಂದು ನಿಲ್ಸೇ ಸುಶೀಲಾ. ಮೊದಲು ನಮ್ಮನೆ ಹುಡುಗಿ ನಮ್ಮನೆ ಬರ್ಲಿ. ಆದ್ರೆ ಭಟ್ರು ಹೇಳ್ಬಿಟ್ರು ಅವಳು ವಾಪಸ್ ಬರೋದು ಕಷ್ಟ ಅಂತ. ಭಗವಂತ, ವೆಂಕಟರಮಣ, ಯಾಕಪ್ಪ ಇಷ್ಟೊಂದು ಹೊಟ್ಟೆ ಉರಿಸ್ತಾ ಇದ್ದೀಯಾ? ಅಯ್ಯೋ, ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೆ? ಗೀತಾ, ಯಾಕೆ ಹಿಂಗ್ ಹೊಟ್ಟೆ ಉರಿಸ್ತಾ ಇದ್ದೀಯಾ? ವಿಜಿ, ಇಲ್ಲ ರೀ, 1 ನಿಮಿಷ. ಅವನ್ ಕೈ ಟೈಟಾಗಿ ಕಟ್ಟಿದ್ದಾನೆ, ಅದಕ್ಕೆ. ನೀನೇನೇ ಹೇಳೋ ಕಾಳಪ್ಪ, ಇವರಿಬ್ರು ನೋಡಿದರೆ ಪೊಲೀಸ್ನವ್ರ ಕಡೆಯರು ಅಂತ ನನಗೆ ಅನಿಸ್ತಾನೆ ಇಲ್ಲ. ಅದನ್ನ ನನ್ನ ಮಗಳು ಬಂದು ಹೇಳ್ತಾಳೆ ಗುರುಪಾದ. ಒಂದು ವೇಳೆ ಇವರು ಪೊಲೀಸ್ ಅವ್ರ ಕಡೆ ಅಲ್ಲ ಅಂತ ಅನ್ಕೋ, ಇವ್ರನ್ನ ಇಟ್ಕೊಂಡು ನಾವು ಆಟ ಆಡ್ಬೋದು. ಅಂದ್ರೆ ಜೈಲಲ್ಲಿರೋರು ನಮ್ಮವ್ರನ್ನ ಬಿಡಿಸ್ಕೊಳಕ್ಕೆ ಇವ್ರನ್ನ ಗಾಳವಾಗಿ ಉಪಯೋಗಿಸ್ಕೊಳ್ಳೋಣ. ಏನಂತೀಯ ಗುರುಪಾದ? ಒಳ್ಳೆ ಐಡಿಯಾನೇ ಮಾಡಿದೀಯ ಕಾಳಪ್ಪ. ಏ ವಿಜಿ, ಹಾಯಾಗಿ ಬೆನ್ನು ನೋಡ್ಕೊಂಡಿದ್ಯಲ್ಲ, ಅಲ್ಲಿ ನೋಡು ವಿಜಿ. ಅಲ್ಲಿ ಕಾಳಪ್ಪ ನಮ್ಮ ಪ್ರಾಣ ತೆಗೆದ ಬಗ್ಗೆ ಮಾತಾಡ್ತಾ ಇದ್ದಾನೆ. ನಿನಗೊಂಚೂರು ಭಯ ಆಗ್ತಿಲ್ವಾ ವಿಜಿ? ಅಯ್ಯೋ ಬಿಟ್ರೆ, ಹುಲಿ ಗರ್ಜನೆ ಕೇಳಿಸ್ದಾಗ ನಾವಿಬ್ರು ಸತ್ತೇ ಹೋದ್ವಿ ಅಂತ ಅನ್ನಿಸ್ತು. ಹೇಗೋ ಪ್ರಾಣ ಉಳ್ಕೊಂತ. ನಂಗೆ ಯಾಕೋ ನಾವಿಬ್ರು ಜೀವಂತವಾಗಿ ಕಾಡಿಂದ ಆಚೆ ಹೋಗ್ತೀವಿ ಅಂತಾನೆ ಅನ್ನಿಸ್ತಾ ಇಲ್ಲ. ಸೊ ಇಲ್ಲಿರೋಷ್ಟು ದಿನ ಹಾಯಾಗಿ ಇದ್ಬಿಡೋಣ. ನೀನು ಅಷ್ಟೇ, ಇಲ್ಲಿ ನೀನಾಗಿರೋ ಗೀತಾ. ಯಾಕಂದ್ರೆ ನನ್ನ ಮೇಲಿರೋ ಪ್ರೀತಿನ ಬಚ್ಚಿಟ್ಕೊಳ್ಳೋಕೆ, ನಿಮಗೆ ನೀವು ಮೋಸ ಮಾಡ್ಕೊಳ್ಳೋಕೆ
ಇಲ್ಲಿ ಯಾವ ಸಮಾಜನೂ ಇಲ್ಲ. ಇಲ್ಲ ವಿಜಿ, ನನಗೆ ಸಾಯೋಕೆ ಇಷ್ಟ ಇಲ್ಲ. ನಾನು ಬದುಕಬೇಕು. ನನ್ನ ಬದುಕನ್ನು ಮತ್ತೆ ಕಟ್ಕೊಳ್ಬೇಕು ವಿಜಿ. ನನ್ನ ಅಪ್ಪ ಅಮ್ಮ ತಲೆ ಎತ್ತಿ ನಡೆಯೋ ಥರ ನಾನು ಬಾಳಿ ತೋರಿಸ್ಬೇಕು ವಿಜಿ. ನನ್ನ ಕನ್ಸುಗಳನ್ನೆಲ್ಲ ಕೊಂದ್ಕೊಂಡು ನನಗೆ ಸಾಯೋಕೆ ಇಷ್ಟ ಇಲ್ಲ ವಿಜಿ. ಏನಾದರೂ ಪ್ರಯತ್ನ ಮಾಡು ವಿಜಿ. ನಾವೇನು ಪ್ರಯತ್ನ ಮಾಡದೆ ನಾವು ಯಾಕೆ ಸಾಯ್ಬೇಕು ಹೇಳು? ಅಲ್ವಾ? ನೀನ್ ಸಾಯೋದು ನನಗೂ ಇಷ್ಟ ಇಲ್ಲ. ಒಂದ್ ನಿಮಿಷ ಇರೋ. ಒಂದ್ ನಿಮಿಷ. ಕಾಳಪ್ಪನ್ ಸರ್, ಏ ವಿಜಿ, ಏನು ಮಾಡ್ತಿದ್ಯಾ? ಒಂದ್ ನಿಮಿಷ ಇರೋ ಗೀತಾ. ವಿಜಿ, ಒಂದ್ ನಿಮಿಷ ಇರೋ. ಸರ್, ನನ್ನ ಹೆಂಡತಿಗೆ ಸಾಯಕ್ ಇಷ್ಟ ಇಲ್ವಂತೆ ಸರ್. ದಯವಿಟ್ಟು ಅವಳನ್ನ ಬಿಟ್ಕೊಳ್ಸಿ. ಬೇಕಾದ್ರೆ ನನ್ನನ್ನು ಅಡ್ಡಡ್ಡ ಉದ್ದುದ್ದೆ ಕೊಯ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಪ್ಲೀಸ್ ಸರ್, ನನ್ನ ಅಪ್ಲಿಕೇಶನ್ನ ಸ್ವೀಕಾರ ಮಾಡಿ. ಏನ್ ಸರ್ ಇದು? ಗನ್ನ ತಂದು ಹಿಂಗಿಟ್ರಿ. ನನ್ನ ಹೆಂಡತಿನ ಬಿಟ್ಬಿಡಿ ಪ್ಲೀಸ್. ನಿಮ್ಮನ್ನ ಬಿಟ್ಟು ಕಳಿಸೋದು ಅಥವಾ ಪರಲೋಕಕ್ಕೆ ಪ್ರಾಣನ ಪಾರ್ಸಲ್ ಮಾಡಬೇಕು ಅನ್ನೋದು ತೀರ್ಮಾನ ಮಾಡೋದು ನನ್ನ ಮಗಳು. ಪ್ರಾಣ ತೆಗಿಬೇಕು ದೊಡ್ಡ.